बेळगाव जिल्ह्यामध्ये 4-5 दिवसांपासून संततधार पाऊस पडत असल्याने आम्ही महसूल पोलीस आणि मुख्य कार्यकारी अधिकाऱ्यांची बैठक घेतली असल्याचे जिल्हाधिकारी मोहम्मद रोशन यांनी सांगितले। कृष्णा नदीमध्ये केवळ 65,000 क्युसेक पाण्याची आवक होत असल्याचे त्यांनी शनिवारी बेळगावमध्ये पत्रकारांशी बोलताना सांगितले। ಎಲ್ಲರಿಗೂ ನಮಸ್ಕಾರ। ಬೆಳಗಾವಿ ಜಿಲ್ಲೆಯಲ್ಲಿ ಹಿಂದಿನ ಒಂದು 4-5 ದಿವಸದಿಂದ ಮಳೆ ಆಗ್ತಾ ಇದೆ। ಅದರಿಂದ ನಾವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು, ಎಸಿ, ತಹಶೀಲ್ದಾರ್ಗಳು, ಅದೇ ರೀತಿ ಪೊಲೀಸ್ ಇಲಾಖೆಯವರು, ನಮ್ಮ SP ಮತ್ತೆ ವಿವಿಧ ಎಲ್ಲ ಇಲಾಖೆ ಮುಖ್ಯಸ್ಥರು, CEO ಅವರು ನಾವೆಲ್ಲರೂ ಸೇರಿ ಒಂದು 4-5 ಮೀಟಿಂಗ್ ಮಾಡಿದ್ದೀವಿ। ಪ್ರತಿ ಒಂದು ತಾಲೂಕಿಗೆ ಹೋಗಿ ಭೇಟಿ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡ್ತಾ ಇದ್ವಿ। ಸದ್ಯಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಯಾವುದೇ ತೊಂದರೆ ಇಲ್ಲ। ಈಗ 3 ರಿವರ್ ಸಿಸ್ಟಮ್ಸ್ ನಮ್ಮಲ್ಲಿ ಬರುತ್ತೆ। ಒಂದು ಘಟಪ್ರಭಾ, ಇನ್ನೊಂದು ಮಲಪ್ರಭಾ, ಮತ್ತೆ ಮೂರನೇದು ಕೃಷ್ಣಾ ನದಿ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ಮಹಾರಾಷ್ಟ್ರದಿಂದ ಏನು ನೀರು ಬರುತ್ತೆ ಅದರಿಂದ ನಮ್ಗೆ ಇಲ್ಲಿ ಎಫೆಕ್ಟ್ ಆಗುತ್ತೆ। ಬಟ್ ಕೃಷ್ಣಾ ನದಿದು ಕ್ಯಾರಿಂಗ್ ಕೆಪಾಸಿಟಿ ಏನಿದೆ 2 ಲಕ್ಷ ಕ್ಯೂಸೆಕ್ ಮೇಲೆ ಇದೆ। ಸೊ ಸದ್ಯಕ್ಕೆ ಬರೀ ಒಂದು 65,000 ಕ್ಯೂಸೆಕ್ ಇನ್ಫ್ಲೋ ಇದೆ। ಸೊ ಕೃಷ್ಣಾ ರಿವರ್ ಬೇಸಿನಲ್ಲಿ ಯಾವುದೇ ತೊಂದರೆ ಇಲ್ಲ। ಘಟಪ್ರಭಾ ನಾನು ಹೋಗಿ ಪರ್ಸನಲಿ ಅಲ್ಲಿ ವೀಕ್ಷಣೆ ಮಾಡಿದ್ದೀನಿ। ಅಲ್ಲಿ 3 ರಿವರ್ ಸಿಸ್ಟಮ್ಸ್ ಹೋಗಿ ಸೇರುತ್ತೆ। ಒಂದು ಮರ್ಕಂಡೆಯ, ಮತ್ತೆ ಹಿರಣ್ಯಕೇಶಿ ಹಾಗೂ ಘಟಪ್ರಭಾ, ಇವೆಲ್ಲ ಸೇರಿ ಹಿಡಕಲ್ ಡ್ಯಾಮ್ ಅಲ್ಲಿ ಹೋಗಿ ಸೇರುತ್ತೆ। ಹಿಡಕಲ್ ಡ್ಯಾಮ್ದು ಟೋಟಲ್ ಗ್ರಾಸ್ FRL ಅಲ್ಲಿ 56 TMC ನೀರಲ್ಲಿ 51 TMC ನೀರನ್ನು ಅಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಆಗುತ್ತೆ। ಗ್ರಾಸ್ ಕೆಪಾಸಿಟಿ ಅದಕ್ಕಂತ ಡೆಡ್ ಸ್ಟೋರೇಜ್ ಸೇರಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ। ಸೊ ಲೈಫ್ ಕೆಪಾಸಿಟಿ ಏನಿದೆ ತಾವು ಹೇಳಿದ ಹಾಗೆ 51 TMC ಇರುತ್ತೆ। ಅದರ ಪೈಕಿ ಈಗ 32 TMC ತನಕ ನೀರಲ್ಲಿ ನಾವು ಸಂಗ್ರಹಣೆ ಮಾಡಿದ್ದೀವಿ। ಸದ್ಯಕ್ಕೂ ಆ ಸಿಸ್ಟಮ್ ಅಲ್ಲಿನೂ ಯಾವುದೇ ತೊಂದರೆ ಇಲ್ಲ। ಖಾನಾಪುರ ತಾಲೂಕಲ್ಲಿ ಮಳೆ ಆಗ್ತಾ ಇದೆ। ಸದ್ಯಕ್ಕೆ ಅಲ್ಲಿ ವಾಡಿಕೆ ಮಳೆಕಂತ ಒಂದು 37% ಜಾಸ್ತಿ ಮಳೆ ಆಗಿದೆ। ಅಲ್ಲಿ 13 ಬ್ರಿಡ್ಜ್ಗಳು ಮುಳುಗಡೆ ಆಗಿದೆ। ಅದಕ್ಕೆ ಪರ್ಯಾಯ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ। ನಿನ್ನೆ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನನ್ನ ಜೊತೆ, SP ಅವ್ರ ಜೊತೆ ಮತ್ತೆ CO ಅವ್ರ ಜೊತೆ ಮಾತಾಡಿದ್ದಾರೆ। ಅವರ ನಿರ್ದೇಶನದಂತೆ ನಾವು ಈ 13 ಬ್ರಿಡ್ಜ್ಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡ್ಕೊಂಡಿದ್ದೀವಿ ಹಾಗೂ ಪರ್ಯಾಯ ವ್ಯವಸ್ಥೆ ರೂಟ್ ಹುಡುಕಿ ಅಲ್ಲಿಂದ ಡೈವರ್ಷನ್ ಕೊಡ್ತಾ ಇದ್ವಿ। ಇದಲ್ಲದೆ ನಮ್ಮ ಚೋರ್ಲಾ ಘಾಟ್ ಹತ್ರ ಒಂದು ಬ್ರಿಡ್ಜ್ ಅಲ್ಲಿ ಹೆವಿ ವೆಹಿಕಲ್ ಮೂವ್ಮೆಂಟ್ ಆಗಬಾರ್ದಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಇತ್ತು। ಆ ಆರ್ಡರ್ಸ್ನ ನಾವು ನಿನ್ನೆ ಸಂಜೆಯಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ। ಆ ಬ್ರಿಡ್ಜ್ ಹೆಸರು ಏನಿತ್ತು, ಕನಮಡಿ, ಒಂದು ಆ ಬ್ರಿಡ್ಜ್ ಹೆಸರು ನಮಗೆ ಕುಸುಮಡಿ ಬ್ರಿಡ್ಜ್। ಸೊ ಕುಸುಮಡಿ ಬ್ರಿಡ್ಜ್ ಹತ್ರ ಸ್ವಲ್ಪ ಹೆವಿ ವೆಹಿಕಲ್ ಮೂವ್ಮೆಂಟ್ ಇರಬಾರ್ದು ಅಂತ ಹೇಳಿ ಪ್ರೊಹಿಬಿಟರಿ ಆರ್ಡರ್ಸ್ ಮುಂಚೆಯಿಂದ ಇತ್ತು। ಈಗ ಚೋರ್ಲಾದಿಂದ ಬರೋ ಮಲ್ಟಿ ಆಕ್ಸಿಲ್ ವೆಹಿಕಲ್ಸ್ನು ನಾವು ಸದ್ಯಕ್ಕೆ ನಿಲ್ಲಿಸಿ ಡೈವರ್ಟ್ ಮಾಡಿದ್ದೀವಿ। ಖಾನಾಪುರ್ ಹೋಗಿ ಮತ್ತೆ ಒಂದು 20 ಕಿಲೋಮೀಟರ್ ಪೀರನ್ವಾಡಿಗೆ ಬರಲಿಕ್ಕೆ ಈಗ ರಸ್ತೆವನ್ನು ಕುಸುಮಡಿಯಲ್ಲ, ಸೊ ಪೀರನ್ವಾಡಿಗೆ ಬರಲಿಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ। ಸಿಟಿ ಸೈಡಿಂದ ಹೋಗುವಾಗಲೂ ನಾವು ಈ ಒಂದು 20 ಮೀಟರ್ ಡೈವರ್ಷನ್ ಕೊಟ್ಟಿದ್ವಿ। ಬಟ್ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಸಣ್ಣ ವೆಹಿಕಲ್ಸ್ಗೆ, ಡೊಮೆಸ್ಟಿಕ್ ವೆಹಿಕಲ್ಸ್ಗೆ ಹಾಗೂ 4 ಟನ್ ಒಳಗಡೆ ಇರೋ ವೆಹಿಕಲ್ಸ್ಗೆ ನಾವಲ್ಲಿ ಡೈವರ್ಷನ್ ಮಾಡಲ್ಲ। घटप्रभा जलाशयाची पाणी क्षमता 51 TMC आहे। 32 TMC पाणीसाठा झाला असल्याने कोणतीही अडचण नसल्याचंही त्यांनी सांगितलं। चोरला घाटातील कुसुमळी हा पूल मोडकळीस आला असून शुक्रवारपासून अवजड वाहनांना बंदी घालण्यात आली आहे। पडलेल्या घरांना NDRFच्या नियमांनुसार भरपाई देण्याची सूचना देण्यात आली आहे। जिल्ह्यामध्ये 421 केअर सेंटर्सची पूर्वतयारी करण्यात आल्या असल्याचे त्यांनी सांगितले। संकल्प शिंदे, KMM मराठी, बेळगाव।